ಮಹಾದೇವ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ, ಶಿವಲಿಂಗಕ್ಕೆ ಮೂರ್ತಿ ಪ್ರತಿಷ್ಠಾಪನೆಯ ಸಂಭ್ರಮ. ಭಾಲ್ಕಿ ತಾಲೂಕಿನ ಭಾತಂಬ್ರ ಗ್ರಾಮದಲ್ಲಿ ಮಹಾದೇವ ದೇವಸ್ಥಾನದಲ್ಲಿ ಗ್ರಾಮದ ಹೊರವಲಯದಲ್ಲಿರುವ ಮಹಾದೇವ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಿದೆ. 2ನೇ ವರ್ಷದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜೊತೆಗೆ ಶಿವಲಿಂಗಕ್ಕೆ ಶಿವನ ಮೂರ್ತಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ಅತ್ಯಂತ ಭಕ್ತಿ ಭಾವದಿಂದ ನೆರವೇರಿರುವಂಥದ್ದು. ಕಾರ್ಯಕ್ರಮ ಬೆಳಗ್ಗೆ ಶಿವನ ಮೂರ್ತಿಯ ಮೆರವಣಿಗೆ ನೆರವೇರಿತು. ಅದಾದ ಬಳಿಕ ಶಿವಲಿಂಗಕ್ಕೆ ಮೂರ್ತಿ ಪ್ರತಿಷ್ಠಾಪನೆ, ಪೂಜೆ ಪುನಸ್ಕಾರಗಳು ನೆರವೇರಿರುವಂಥದ್ದು. ಮಹಾರುದ್ರಾಭಿಷೇಕ, ನಂತರದಲ್ಲಿ ಮಹಾಮಂಗಳಾರತಿ, ಬಳಿಕ ಮಹಾಪ್ರಸಾದ ನೆರವೇರಿದೆ. ಸಾಯಂಕಾಲ 6 ಗಂಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಂತ ಮಹಿಳೆಯರು ದೀಪವನ್ನ ಮಹಾದೇವ ದೇವಸ್ಥಾನದ ಅಂಗಳದಲ್ಲಿ ಆವರಣದಲ್ಲಿ ದೀಪಗಳನ್ನ ಬೆಳಗಿಸಿ ಆ ಬೆಳಕಿನಲ್ಲಿ ಮಹಾದೇವನಿಗೆ ವಿಶೇಷ ಮಂಗಳಾರತಿ ಪೂಜೆಗಳನ್ನ ನೆರವೇರಿಸುವಂಥದ್ದು. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಂತ ಮಹಿಳೆಯರು ಹಚ್ಚಿರ್ತಕ್ಕಂಥ ದೀಪದ ಬೆಳಕಿನಲ್ಲಿ ದೇವಸ್ಥಾನ ಜಗಮಗಿಸುತ್ತಿತ್ತು. ಜೊತೆಗೆ ಶಿವಲಿಂಗಕ್ಕೆ ಏನು ಹೊಸದಾಗಿ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಅಲ್ಲಿ ಈ ಒಂದು ಮಹಾಮಂಗಳಾರತಿಯ ಬೆಳಕಿನೊಂದಿಗೆ ವಿಶೇಷವಾದಂತಹ ದರ್ಶನವನ್ನ ಕೂಡ ಭಕ್ತಾದಿಗಳು ಪಡೆದುಕೊಂಡಿರುವಂಥದ್ದು. ಜೊತೆಗೆ ಫೆಂಗಲ್ ಚಂಡಮಾರುತದ ವಿಪರೀತ ಚಳಿ ಹಾಗೂ ಜಡಿಮಳೆಯನ್ನ ಲೆಕ್ಕಿಸದೆ ಸಾವಿರಾರು ಭಕ್ತರು ದೀಪೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಆಯೋಜಕರು, ಸದಸ್ಯರು, ಅಪಾರ ಸಂಖ್ಯೆಯಲ್ಲಿ ನಡೆದಂತಹ ಭಕ್ತ ವೃಂದದವರು ಉಪಸ್ಥಿತರಿದ್ದರು. ಗುರು ಬಸವ ಲಿಂಗಾಯ ನಮಃ. 1/12/2024 ಲಕ್ಷ ಭಾತಂಬ್ರ ಗ್ರಾಮದ ಮಹಾದೇವ ಮಂದಿರದಲ್ಲಿ ಲಕ್ಷ ದೀಪೋತ್ಸವ ಆಚರಿಸುತ್ತಿದ್ದೇವೆ. ಹೋದ ವರ್ಷಕ್ಕಿಂತ ಈ ವರ್ಷ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷವೂ ಸದಾ ಅತಿ ಜನಸಂಖ್ಯೆ ಹೆಚ್ಚಿನದಿಂದ ಹೀಗೆ ನಡೆಸಿಕೊಂಡು ಹೋಗಬೇಕೆಂದು ವಿನಂತಿ. ಭಾತಂಬ್ರ ಗ್ರಾಮದ ಮಹಾದೇವ ಮಂದಿರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಜರುಗಿದೆ. ಇದರಲ್ಲಿ ಬಹಳಷ್ಟು ಸಾವಿರಾರು ಮಹಿಳೆಯರು ಭಾಗವಹಿಸಿ ಲಕ್ಷ ದೀಪೋತ್ಸವವನ್ನು ಹಚ್ಚಿದ್ದಾರೆ. ಇದೇ ರೀತಿ ನಮ್ಮ ಮಹಾದೇವ ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಹಾಗೂ ಇದೇ ರೀತಿ ಎಲ್ಲ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಲಿ ಎಂದು ನಮ್ಮ ಮಹಾದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಿಮಿತ್ತವಾಗಿ ಭಾತಂಬ್ರ ಜನತೆಗೆ ಶುಭಾಶಯಗಳನ್ನು ಕೊಡ್ತೇವೆ ಮತ್ತು ಮಹಾದೇವ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮತ್ತೆ ಮುಂದೆ ಕೂಡ ಇದೇ ರೀತಿ ಲಕ್ಷ ದೀಪೋತ್ಸವ ನಡೆಸಿಕೊಳ್ಳಬೇಕಾಗಿ ದೇವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಸದಾ ಭಾತಂಬ್ರ ಗ್ರಾಮದಲ್ಲಿ ಇದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲಿ ಇದಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾತಂಬ್ರ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಮಹಾದೇವ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಬೆಳಗ್ಗೆ ಮಹಾಸಂಕಲ್ಪ, ಗಂಗಾ ಪೂಜೆ, ಮಹಾಗಣಪತಿ ಪೂಜೆ, ಉಮಾಮಹೇಶ್ವರ ಪೂಜೆ ಮತ್ತು ಏಕಾದಶ ರುದ್ರದೇವತಾ ಪೂಜೆ ಮತ್ತು ಶ್ರೀ ಮಹಾದೇವ ಸ್ವಾಮಿಗೆ ರುದ್ರಾಭಿಷೇಕ ಪೂಜೆ, ಅಷ್ಟೋತ್ತರ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವ್ಯವಸ್ಥೆ ಇತ್ತು. ಬೋಧೇಪದಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಹೆವಿಘ್ನ ಕುರಿತು ಯಾವತ್ ಕರ್ಮ ಸಮಾಪ್ತಿ ಶಾತು ತಾವತ್ವಂ ಸುಸ್ಥಿರ ಭವ. ಅಂದರೂ ದೀಪ ಒಂದು ದೇವಿಯ ಸ್ವರೂಪ. ಮನುಷ್ಯನು ಮಾಡಿರ್ತಕ್ಕಂಥ ಕರ್ಮಗಳನ್ನು ಕಲಿಯತಕ್ಕಂಥ ಶಕ್ತಿ ದೀಪದಲ್ಲಿದೆ ಮತ್ತು ಮನುಷ್ಯ ತನ್ನಲ್ಲಿ ಇರ್ತಕ್ಕಂಥ ದುಃಖಗಳು ನಿವಾರಣೆ ಆಗಲಿ ಅಂತ ಹೇಳಿ ಈ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರಿಂದ ಪ್ರತಿಯೊಬ್ಬ ಮಾನವರಿಗೆ ಒಳಿತಾಗಬೇಕು ಮತ್ತು ಮನುಷ್ಯನ ಅನೇಕ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು ನಿವಾರಣೆ ಆಗಬೇಕು. ಮಕ್ಕಳಿಗೆ ವಿದ್ಯಾಬುದ್ಧಿ ಸಿಗಬೇಕು. ಮಕ್ಕಳಿಗೆ ವಿದ್ಯಾಬುದ್ಧಿ ಫಲಪ್ರಾಪ್ತಿ ಆಗ್ಬೇಕಂತೇಳಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರಿಂದ ಭಕ್ತ ಜನಕ್ಕೆ ಒಳಿತಾಗಲ್ಲ ಅಂತ ಹೇಳಿ ಆ ಆರಾಧ್ಯ ದೇವನಾದ ಮಹಾದೇವನಲ್ಲಿ ಬೇಡಿಕೊಳ್ಳುತ್ತೇವೆ. ಭಾತಂಬ್ರ ಗ್ರಾಮ